Hello everyone, welcome to Humans Academy. ಇವತ್ತು ನಾವು CNC ಪ್ರೋಗ್ರಾಮಿಂಗ್ ಮತ್ತು ಮಷಿನಿಂಗ್ ಸಬ್ಜೆಕ್ಟು ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಡಿಸ್ಕಸ್ ಮಾಡೋಣ. See here, these CNC ಪ್ರೋಗ್ರಾಮಿಂಗ್ ಆ್ಯಂಡ್ ಮಷಿನಿಂಗ್ ಕ್ವಶನ್ ಪೇಪರ್ ಮೂರು ಭಾಗ ಇರ್ತಾವೆ. ಸೆಕ್ಷನ್ 1, ಸೆಕ್ಷನ್ 2 ಮತ್ತು ಸೆಕ್ಷನ್ 3. ಸೆಕ್ಷನ್ 1 ಮಾರ್ಕ್ಸ್ 50 ಇರ್ತಾವೆ, ಸೆಕ್ಷನ್ 2 ಮಾರ್ಕ್ಸ್ 30, ಸೆಕ್ಷನ್ 3 ಮಾರ್ಕ್ಸ್ 20. ಇದರಲ್ಲಿ ಸೆಕ್ಷನ್ 1ನ್ಯಾಗ ನಿಮಗೆ ಒಂದು ಆರ್ ಕ್ವಶನ್ ಬರುತ್ತೆ. ಇಲ್ಲಿ ನಿಮಗೆ ಚಾಯ್ಸಿಂಗ್ ಕ್ವಶನ್ ಪೇಪರ್ನ್ಯಾಗ ಬರುತ್ತೆ. ಬಟ್ ಇನ್ ದಿ ಸೆಕ್ಷನ್ 2 ಆ್ಯಂಡ್ ಸೆಕ್ಷನ್ 3, ಈ ಸೆಕ್ಷನ್ 2ನ್ಯಾಗ ಚಾಯ್ಸಿಂಗ್ ಕ್ವಶನ್ ಬರಂಗಿಲ್ಲ ಮತ್ತು ಸೆಕ್ಷನ್ 3 ಈಸ್ ಮೇನ್ಲಿ ವೈವಾ ವಾಯ್ಸ್. ಓಕೆ, ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬಹುದು. ಸೆಕ್ಷನ್ 1, ಸೆಕ್ಷನ್ 2 ಆ್ಯಂಡ್ ಸೆಕ್ಷನ್ 3. ಸೆಕ್ಷನ್ 1ನ್ಯಾಗ ಚಾಯ್ಸಿಂಗ್ ಇರಂಗಿಲ್ಲ, ಸೆಕ್ಷನ್ 1ನ್ಯಾಗ ಚಾಯ್ಸಿಂಗ್ ಇರಂಗಿಲ್ಲ. ಸೆಕ್ಷನ್ 2ನ್ಯಾಗ ಚಾಯ್ಸಿಂಗ್ ಸೆಕ್ಷನ್ 1ನ್ಯಾಗ ಚಾಯ್ಸಿಂಗ್ ಇರುತ್ತೆ, ಸೆಕ್ಷನ್ 2ನ್ಯಾಗ ಚಾಯ್ಸಿಂಗ್ ಇರಂಗಿಲ್ಲ. ಸೆಕ್ಷನ್ 3 ಈಸ್ ಮೇನ್ಲಿ ವೈವಾ ವಾಯ್ಸ್. ಓಕೆ, ಈಗ ಸೆಕ್ಷನ್ 1ನ್ಯಾಗ ಕ್ವಶನ್ ಏನೇನು ಬರುತ್ತೆ? One question is mainly from turning and one question from milling. ನಾವು ಕ್ಲಾಸ್ರೂಮ್ನಾಗ ಎಷ್ಟು ಪ್ರೋಗ್ರಾಮ್ ಮತ್ತು ಲ್ಯಾಬ್ನಾಗ ಎಷ್ಟು ಪ್ರೋಗ್ರಾಮ್ ಡಿಸ್ಕಸ್ ಮಾಡಿದೆವು, ಅದರಲ್ಲಿ ಒಂದು ಟರ್ನಿಂಗ್ ಮೇಲೆ ಬರುತ್ತೆ ಆರ್ ಒಂದು ಮಿಲ್ಲಿಂಗ್ ಮೇಲೆ ಬರುತ್ತೆ. ಅಂಡರ್ಸ್ಟುಡ್? ನಾವು ಟರ್ನಿಂಗ್ ಮೇಲೆ ಎಷ್ಟು ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡಿದೆವು? ದೇರ್ ಆರ್ 6 number of programs on turning and 6 number of programs on milling. ಓಕೆ, ಈ ಎರಡು ಕೂಡಿಸಿ 12 ಪ್ರೋಗ್ರಾಮ್ ನಾವು ಪ್ರಾಕ್ಟೀಸ್ ಮಾಡಿದೆವು. ಲೈಕ್ ದ್ಯಾಟ್, ಇನ್ ದ್ಯಾಟ್ 6 ಟರ್ನಿಂಗ್ ಪ್ರೋಗ್ರಾಮ್, ದಿ ಒನ್ ಪ್ರೋಗ್ರಾಮ್ ಕಮ್ ಹಿಯರ್ ಆ್ಯಂಡ್ ಮಿಲ್ಲಿಂಗ್ ಪ್ರೋಗ್ರಾಮ್ನಾಗ 6 ಅದಾವೆ, ಅದರಲ್ಲಿ ಒಂದು ಬರಬಹುದು. ಓಕೆ, ಬಟ್ ಹಿಯರ್ ಯು ಹ್ಯಾವ್ ಚಾಯ್ಸಿಂಗ್. ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಐತಿ? ರೈಟಿಂಗ್ CNC ಪ್ರೋಗ್ರಾಮ್ ಈಸ್ ನಥಿಂಗ್ ಬಟ್ 30 ಮಾರ್ಕ್ಸ್. ನೀವು ಪೇಪರ್ನಾಗ ಏನು CNC ಪ್ರೋಗ್ರಾಮ್ ರೈಟ್ ಮಾಡ್ತೀರಿ ಅದರದ್ದು 30 ಮಾರ್ಕ್ಸ್ ಸಿಗ್ತಾವೆ ನಿಮಗೆ. ಮತ್ತು ಸಿಮ್ಯುಲೇಷನ್ ಮಾಡಿ ತೋರಿಸಿದಂದರೆ 20 ಮಾರ್ಕ್ಸ್ ಸಿಗುತ್ತೆ. 30 + 20 ಈಸ್ ನಥಿಂಗ್ ಬಟ್ 50. ಹೋಪ್ ಯು ಅಂಡರ್ಸ್ಟುಡ್. ಸೆಕ್ಷನ್ 1ನ್ಯಾಗ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಸೆಕ್ಷನ್ 1ನ್ಯಾಗ ಚಾಯ್ಸಿಂಗ್ ಇರುತ್ತೆ. ಒಂದು ಕ್ವಶನ್ ಟರ್ನಿಂಗ್ ಪ್ರೋಗ್ರಾಮ್ ಟರ್ನಿಂಗ್ ಮಾಡೆಲ್ ಮೇಲೆ ಬರುತ್ತೆ, ಒಂದು ಕ್ವಶನ್ ಮಿಲ್ಲಿಂಗ್ ಮಾಡೆಲ್ ಮೇಲೆ ಬರುತ್ತೆ. ಓಕೆ, CNC ಪ್ರೋಗ್ರಾಮ್ ರೈಟಪ್ಗೆ 30 ಮಾರ್ಕ್ಸ್ ಐತಿ, ಸಿಮ್ಯುಲೇಷನ್ಗೆ 20 ಮಾರ್ಕ್ಸ್ ಐತಿ. ಓಕೆ, ನಾವು ಕಮ್ ಟು ಸೆಕ್ಷನ್ 2. ಈ ಎರಡನೇ ಸೆಕ್ಷನ್ಯಾಗ ಏನೈತಪ್ಪ ಅಂತಂದರೆ, ಇಲ್ಲಿ ನಾವು ಒಂದು ಕ್ವಶನ್ ಬರುತ್ತೆ. ಯು ನೋ ವಿ ಹ್ಯಾವ್ ಡನ್ 4 ಪ್ರೋಗ್ರಾಮ್ಸ್. ಇಲ್ಲಿ ನಾವು 4 ಪ್ರೋಗ್ರಾಮ್ ಮಾಡಿದೆವು ಅಲ್ಟಿಮೇಕರ್ ಕೋರಾ ಮೇಲೆ. ಕ್ವಶನ್ ಪ್ರೋಗ್ರಾಮ್ ನಂಬರ್ 13 16 ಅಲ್ಟಿಮೇಕರ್ ಕೋರಾ ಸಾಫ್ಟ್ವೇರ್ನಾಗ. ಈ ಪ್ರೋಗ್ರಾಮ್ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು, ಏನು ಮಾಡಬೇಕು ನಾ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಸೊ ಇನ್ ಸೆಕ್ಷನ್ 2 ಯು ವಿಲ್ ಗೆಟ್ 1 ಕ್ವಶನ್ ಆನ್ ಅಲ್ಟಿಮೇಕರ್ ಕೋರಾ. ದೇರ್ ಈಸ್ ನಥಿಂಗ್ ಬಟ್ ಕ್ಯಾಮ್ ಸಾಫ್ಟ್ವೇರ್. ಇಲ್ಲಿ ನೋಡಿ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ? ಸಾಲಿಡ್ ಮಾಡೆಲ್ ಯಾವುದ್ರೆ ಸಾಫ್ಟ್ವೇರ್ನ್ಯಾಗ, ವಿಚ್ ಮೀನ್ಸ್ ಸಾಲಿಡ್ ಎಸ್ ಸಾಫ್ಟ್ವೇರ್ನ್ಯಾಗ ರೆಡಿ ಮಾಡ್ಲಿಕ್ಕೂ 20 ಮಾರ್ಕ್ಸ್, ಮತ್ತು G ಕೋಡ್ಸ್ ಮತ್ತು M ಕೋಡ್ಸ್ ಜನ್ರೇಟ್ ಮಾಡಿದಂದರೆ 10 ಮಾರ್ಕ್ಸ್. ದ್ಯಾಟ್ ಈಸ್ ನಥಿಂಗ್ ಬಟ್ 30 ಮಾರ್ಕ್ಸ್. ಅಂಡರ್ಸ್ಟುಡ್? ಇದರಲ್ಲಿ ಒಂದು ಡೌಟ್ ಏನಿತ್ತಂದರೆ, ರೈಟಪ್ನಾಗ ಏನು ಬರೀಬೇಕು? ರೈಟಪ್ನಾಗ ಏನು ಬರೀಬೇಕು? ಸೆಕ್ಷನ್ 1ನ್ಯಾಗ ರೈಟಪ್ನಾಗ just you should write G codes and M codes with simple diagram. ಒಂದು ಡಯಾಗ್ರಾಮ್ ಹಾಕಿ G codes M codes ಬರ್ತೀವಿ ಅಂದರೆ ಇಲ್ಲಿ 30 ಮಾರ್ಕ್ಸ್ ರೈಟಪ್ನಾಗ ಅದು. ಈ ಸೆಕ್ಷನ್ 2ನ್ಯಾಗ ರೈಟಪ್ ಏನು ಮಾಡಬೇಕು? ಓಕೆ,
Just write simple program and draw the one figure they have given. If you know much better, then write the procedure. Okay, ಅದು ಏನೂ ಬರಲಿಲ್ಲ ಅಂದರೆ ಕ್ವಶನ್ ನಂಬರ್ ಹಾಕಿ ಜಸ್ಟ್ ಪ್ರೋಗ್ರಾಮ್ ಬರ್ದೀವಿ ಅಂದರೆ ನಡೀತೈತಿ. ಬಟ್ ಇನ್ ದಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ದೇ ಹ್ಯಾವ್ ನಾಟ್ ಗಿವನ್ ಎನಿಥಿಂಗ್. ದೇ ಹ್ಯಾವ್ ಜಸ್ಟ್ ಟೆಲ್ಲಿಂಗ್ ಸಾಫ್ಟ್ವೇರ್ ಮಾಡಲ್ ಸಾಲಿಡೈಜನ್ ಹೆಂಗೆ ಮಾಡಿದ್ವಿ ಅಂದರೆ 20 ಮಾರ್ಕ್ಸ್ ಕೊಡ್ತೀನಿ, CNC ಟರ್ನಿಂಗ್ ಮಿಲ್ಲಿಂಗ್ ಪ್ರೋಗ್ರಾಮ್ ಮಾಡಿದಂದರೆ 10 ಮಾರ್ಕ್ಸ್ ಕೊಡ್ತೀನಿ ಅಂತ ಅವನು ಹೇಳಿದ್ದಾನೆ. ಬಸ್ಟ್ ಯು ಶುಡ್ ಬಿ ರೈಟ್ ಸಮಥಿಂಗ್. ಡಯಾಗ್ರಾಮ್ ತೆಗೀರಿ, ಅದು ದೇ ಹ್ಯಾವ್ ಆಲ್ರೆಡಿ ಗಿವನ್. G ಕೋಡ್ಸ್ M ಕೋಡ್ಸ್ ಬರೀರಿ, ಸ್ಮಾಲ್ ಪ್ರೋಗ್ರಾಮ್ ಇರುತ್ತೆ ಮತ್ತು ಪ್ರೊಸೀಜರ್ ಬರೀರಿ. ಓಕೆ, ಯು ವಿಲ್ ಗೆಟ್ 30 ಮಾರ್ಕ್ಸ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸೆಕ್ಷನ್ 2. ಆ್ಯಂಡ್ ಸೆಕ್ಷನ್ 3 ಈಸ್ ನಥಿಂಗ್ ಬಟ್ ಎ ವೈವಾ ವಾಯ್ಸ್. ಈ ವೈವಾ ವಾಯ್ಸ್ ಮೇನ್ಲಿ ಯು ಗೆಟ್ 20 ಮಾರ್ಕ್ಸ್. ಓಕೆ, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ವೈವಾ ವಾಯ್ಸ್ ನೀವು ಪ್ರಿಪೇರ್ ಆಗಬೇಕು. why you should prepare vaiva voice? It is very important for your subject knowledge as well as coming competitive exams. This vaiva voice is very much important. ಅದಕ್ಕೆ ಈ ವೈವಾ ವಾಯ್ಸ್ನ್ಯಾಗ ಏನು ಕೇಳ್ತಾನಂತಂದರೆ ಮೇನ್ಲಿ G ಕೋಡ್ಸ್ ಮತ್ತು M ಕೋಡ್ಸ್ ಕೇಳ್ತಾನೆ. CNC ಮಷೀನ್ ಪಾರ್ಟ್ಸ್ ಕೇಳಬಹುದು, ಸಬ್ಜೆಕ್ಟ್ ಬಗ್ಗೆ ಏನಂದ್ರೆ ಕೇಳಬಹುದು. ಬಟ್ ಮೇನ್ಲಿ ದೇ ಹ್ಯಾವ್ asking G codes and M codes. What is G90? What is G91? G01, G02? Like this they have asked. Okay, so prepare for vaiva voice also. Okay, if you answer like this, then you will get out of 100 marks. Out of 100 marks. Hope you understood. Most of the students asking ಮತ್ತೇನು ಬರುತ್ತೆ ರೀ ಸರ್ ಏನು, ಬಟ್ ದಿಸ್ ಈಸ್ ದಿ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಮಾರ್ಕ್ಸ್ ಹೆಂಗೆ ಬೀಳುತ್ತೆ. ಅಲ್ಫಾಬೆಟ್ ಪ್ರೋಗ್ರಾಮಿಂಗ್, ಅಲ್ಫಾಬೆಟ್ A ಪ್ರೋಗ್ರಾಮ್, ಅಲ್ಫಾಬೆಟ್ B ಪ್ರೋಗ್ರಾಮ್ ಅದೆಲ್ಲ ಪ್ರಾಕ್ಟೀಸ್ ಸಲುವಾಗಿ ನಾವು ಮಾಡಿದೆವು. ಮೇನ್ ಎಕ್ಸಾಮ್ನ್ಯಾಗ ಅದು ಏನು ಬರೋಂಗಿಲ್ಲ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಅದು ನಾವು ಪ್ರಾಕ್ಟೀಸ್ ಮಾಡಿದೆವು. ಉಳುಕಿದು ಟೋಟಲ್ 12 ಪ್ರೋಗ್ರಾಮ್ ನಾವು ಮಾಡಿದೆವು, ಟೋಟಲ್ 12 ಪ್ರೋಗ್ರಾಮ್. ಓಕೆ, ಅದರಲ್ಲಿ 6 ಪ್ರೋಗ್ರಾಮ್ ಟರ್ನಿಂಗ್ ಮೇಲೆ ಅದಾವೆ, 6 ಪ್ರೋಗ್ರಾಮ್ ಮಿಲ್ಲಿಂಗ್ ಮೇಲೆ ಅದಾವೆ, 4 ಪ್ರೋಗ್ರಾಮ್ ಕೋರಾ ಸಾಫ್ಟ್ವೇರ್ ಮೇಲೆ ಅದಾವೆ. ಏನು ಜರ್ನಲ್ನ್ಯಾಗ ನಾವು ಪ್ರೋಗ್ರಾಮ್ ಬರೆದಿದ್ದೆವು ಅದರಲ್ಲಿ ಕ್ವಶನ್ ಬರುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಪ್ರಾಕ್ಟೀಸ್ the programs. All the best for your exams. ಈಗ ನೀವು ಹೆಂಗೆ ಚಾಯ್ಸ್ ಮಾಡಿ ಪ್ರಾಕ್ಟೀಸ್ ಪರ್ಫೆಕ್ಟ್ ಆಗ್ತೀರಿ ಈಗ ನಿಮ್ಮ ಮೇಲೆ ಬಿಟ್ಟಿದೈತಿ. ಟರ್ನಿಂಗ್ ಮತ್ತು ಕೋರಾ ಸಾಫ್ಟ್ವೇರ್ ಪರ್ಫೆಕ್ಟ್ ಆಗಿರಿ, ಇಲ್ಲಕಂದ್ರೆ ಮಿಲ್ಲಿಂಗ್ ಮತ್ತು ಕೋರಾ ಸಾಫ್ಟ್ವೇರ್ ಪರ್ಫೆಕ್ಟ್ ಆಗಿ ಇದೇ ಥರ ಯಾವುದರ ಒಂದು ಪ್ಯಾಟರ್ನ್ ಬರುತ್ತೆ. ಅಲ್ಲಿ ಮಿಲ್ಲಿಂಗ್, ಟರ್ನಿಂಗ್, ಕೋರಾ ಸಾಫ್ಟ್ವೇರ್, ವೈವಾ ವಾಯ್ಸ್, ಮಿಲ್ಲಿಂಗ್, ಕೋರಾ ಸಾಫ್ಟ್ವೇರ್, ವೈವಾ ವಾಯ್ಸ್. ಓಕೆ, ಇಲ್ಲಿ ಸೆಕ್ಷನ್ 1ನ್ಯಾಗ ಚಾಯ್ಸಿಂಗ್ ಐತಿ. ಓಕೆ, all the best for your exam. Maybe a coming week your exam, so practice. The key formula for success is nothing but practice. Okay, hope we will meet in the next video. Thank you for watching.